ಈಗ ಸುದೀಪ್ ಅವರನ್ನ ನಾವು ಆನ್ ಸ್ಕ್ರೀನ್ ನೋಡಿರ್ತೀವಿ, ಬಿಗ್ ಬಾಸ್ ಅಲ್ಲಿ ನೋಡಿರ್ತೀವಿ. ನೀವು ಕಂಡಂತಹ ಸುದೀಪ್ ಅವ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಈಗಾಗಲೇ ಎಲ್ಲ ಆಲ್ಮೋಸ್ಟ್ ಒಂದು ಇಂಟರ್ವ್ಯೂಗಳಲ್ಲಿ ಸ್ಟೇಜಲ್ಲಿ ಹೇಳಿದ್ದೀನಿ. ಅಭಿನಯ ಚಕ್ರವರ್ತಿ, ಪಾಟ್ಷಾ, ಕಿಚ್ಚ ಸುದೀಪ್ ಅಂದರೆ ಲಾಯಲ್ ಇಲ್ಲದೆ ಇರೋರ್ಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಕಿಚ್ಚ ಸುದೀಪ್. ಇಷ್ಟೇ ಒಂದೇ ಸೆಂಟೆನ್ಸ್ ಸಾಕು, ಇದರಲ್ಲೆಲ್ಲ ಕೂಡ್ಕೊಳುತ್ತೆ. ಅವ್ರ ಪರ್ಸ್ನಾಲಿಟಿ ಏನಿಲ್ಲ ಸರ್, ನಾನು ಹೇಳಿದ್ನಲ್ಲ ಅವಾಗಲೇ, ಮಗು ಥರ ಮುಗ್ಧ ತುಂಬ. ಅವ್ರಿಗೇನು ಗೊತ್ತಾ, ಲವ್ ಮಾಡಬೇಕು, ಬೇರೆ ಜಾಗದಲ್ಲಿ ಕೈ ಹಾಕ್ಬಾರ್ದು. ಬೇರೆ ಜಾಗದಲ್ಲಿ ಕೈ ಹಾಕಿದ್ರೆ ಗೊತ್ತಲ್ಲ ಏನ್ ಬರುತ್ತೆ, ಅಷ್ಟೇ. ಸೊ ತುಂಬಾ ಪ್ರೀತಿ ಮಾಡ್ಬೇಕು. ಅವರು ಹೇಳ್ತಾ ಇರ್ತಾರೆ ಅವಾಗ ಅಲ್ಲಿ ಇಲ್ಲಿ ಇಂಟರ್ವ್ಯೂಗಳಲ್ಲಿ, ನನ್ನ ದೇಹದಲ್ಲಿ ಇಷ್ಟೊಂದು ಜಾಗಗಳಿದೆ, ಕಣ್ಣಿದೆ, ಮೂಗಿದೆ, ಬಾಯಿ ಇದೆ, ಕೆನ್ನೆ ಇದೆ, ಶೋಲ್ಡರ್ ಇದೆ, ಅಲ್ಲೆಲ್ಲ ಕೈ ಹಾಕೋದ್ ಬಿಟ್ಟು ಇಲ್ದೇ ಇರೋ ಜಾಗಕ್ಕೆ ಕೈ ಹಾಕಿದ್ರೆ ಅಲ್ಲಿಂದ ಬರೋದೇನು ಹಿಡ್ಕೊಳ್ಳಿ ಅಂತ. ಸೊ ಅವ್ರನ್ನ ಪ್ರೀತಿಸ್ಬೇಕಷ್ಟೆ, ಅವಾಗ ಅವರು ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಹೇಳಿದ್ನಲ್ಲ, ಹಸ್ಬೆಂಡ್, ಬಾಯ್ ಫ್ರೆಂಡ್, ಏನ್ ಬೇಕಾದ್ರೆ ಅನ್ಕೊಳ್ಳಿ ನನಗೆ. ಓಕೆ. ಅಂಡ್ ಇನ್ನೊಂದೇನಂತಂದ್ರೆ, ಪ್ರಿಯಾ ಮೇಡಮ್ಗೆ ಅಕ್ಕ ಅಂತ ಕರಿತೀರಾ, ಸಾನ್ವಿ ಅವ್ರಿಗೂ ನೀವು ತುಂಬಾ ಕ್ಲೋಸ್ ಅನ್ಸುತ್ತೆ. ಅವರ ಫ್ಯಾಮಿಲಿ ಜೊತೆ ಒಂದಷ್ಟು ಒಡನಾಟವನ್ನ ಇಟ್ಕೊಂಡಿರೋದ್ರಿಂದ ಸೊ ಅವ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡೋದಾದ್ರೆ, ಸುದೀಪ್ ಅವರು ಅವ್ರ ಫ್ಯಾಮಿಲಿ ಜೊತೆ ಹೆಂಗಿರ್ತಾರೆ, ಸೊ ಯಾವ ರೀತಿ ಇರ್ತಾರೆ ಅಂತ. ಯಾಕಂತಂದ್ರೆ ಸಾಕಷ್ಟು ಅಭಿಮಾನಿಗಳು ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಫ್ಯಾಮಿಲಿಗೆ ಒಂದಷ್ಟು ಟೈಮ್ ಕೊಡುವಂಥದ್ದಾಗಿರ್ಬೋದು, ಫ್ಯಾಮಿಲಿ ಥಿಂಗ್ಸ್ಗೆ ವ್ಯಾಲ್ಯೂ ಕೊಡುವಂಥದ್ದಾಗಿರ್ಬೋದು ಮಾಡ್ತಿರ್ತಾರೆ. ಸೊ ಅವರ ಫ್ಯಾಮಿಲಿ ಥಿಂಗ್ಸ್ ಆಗೇನೆ ಅವರ ಫ್ಯಾಮಿಲಿ ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದ್ರೆ? ಅಣ್ಣ ಆಕ್ಚುಲಿ ಸ್ಟಾರ್ಟಿಂಗ್ ಸ್ಟ್ರಗ್ಲಿಂಗ್ ಟೈಮಲ್ಲಿ ಮತ್ತೆ ಪೀಕ್ ಟೈಮಲ್ಲೆಲ್ಲ ಅಷ್ಟು ಫ್ಯಾಮಿಲಿಗೆ ಟೈಮ್ ಕೊಟ್ಟಿಲ್ಲ. ಸೊ ಬರೀ ಶೂಟಿಂಗು, ಕ್ರಿಕೆಟ್ ಇಷ್ಟರಲ್ಲೇ ಕಾಲ ಕಳೆದ್ರು. ಬಟ್ ಅವ್ರಿಗೂ ಅಲ್ಲೋ ಒಂದು ಮನ್ಸಲ್ಲಿತ್ತು, ಫ್ಯಾಮಿಲಿಗೆ ಟೈಮ್ ಕೊಡ್ತಿಲ್ಲ. ಬಟ್ ಅಕ್ಕ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಅವ್ರಿಗೂ ಅರ್ಥ ಆಯ್ತು ಇದು ಸ್ವಲ್ಪ ಸ್ಟ್ರಗ್ಲಿಂಗ್ ಟೈಮು, ಮತ್ತೆ ಪೀಕಲ್ಲಿ ಇದ್ದಾರೆ, ಅದು ಇದು ಅಂತ ಅಲ್ಲ. ಸೊ ಇವನ್ ಸಾನು ಹುಡ್ದಾಗ್ಲೂ ಅಷ್ಟೇ, ಜಾಸ್ತಿ ಸಾನುಗೂ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ. ಬಟ್ ಈ ನಡುವೆ ಒಂದು 2-3 years ಇಂದ ತುಂಬಾ ಟೈಮ್ ಕೊಡ್ತಾ ಇದಾರೆ. ಅದೇನ್ ಗ್ಯಾಪ್ ಇತ್ತಲ್ಲ, ಅದೆಲ್ಲ ಈ 2-3 years ಅಲ್ಲಿ ಎಲ್ಲ ಫಿಲ್ ಮಾಡ್ತಾ ಇದಾರೆ. ಶಿ ಇಸ್ ವೆರಿ ಜೆಮ್ ಅಕ್ಕ. ಅವರು ಅಣ್ಣಗಿಂತ ಸಖತ್ ಸಾಫ್ಟ್, ಹೇಳ್ಬೇಕು ಅಂದ್ರೆ ಬೈ ನೇಚರ್. ಸಖತ್ ಕೇರಿಂಗು, ಯಾರು ಬಂದ್ರು ಪ್ರೀತಿಯಿಂದ ಮಾತಾಡ್ಸೋದು, ಮತ್ತೆ ಹಾಸ್ಪಿಟಾಲಿಟಿ, ಮತ್ತೆ ಕನ್ನಿಂಗ್ ಅಂತ ಇಲ್ವೇ ಇಲ್ಲ ಅಕ್ಕ. ಸೇಮ್ ಅಣ್ಣ ಅವ್ರ ಅಮ್ಮ ಹೆಂಗಿದ್ರಲ್ಲ, ಸೇಮ್ ಅದೇ ನೇಚರ್ ಅಕ್ಕಗೆ. ಯಾರು ಬಂದ್ರು ಅಷ್ಟೇ, ಒಂದು ನೀವು ಔಟ್ಸೈಡ್ ಅವರ್ಸ್, ನಾನು ನಿಮ್ಗೆ ಜಾಸ್ತಿ ಚೆನ್ನಾಗಿ ಟ್ರೀಟ್ ಮಾಡಕ್ ಇಷ್ಟ ಇಲ್ಲ, ಆತರ ಇಲ್ಲ, ಏನೂ ಇಲ್ಲ, ಎಲ್ಲಾನು ಒಂದೇ ಈಕ್ವಲ್ ಟ್ರೀಟ್ಮೆಂಟ್. ತುಂಬಾ ಒಳ್ಳೆ ಹೆಣ್ಣು, ದೇವತೆ ತರ. ಸಾನುನು ಅಷ್ಟೇ, ಸಾನು ಅಂದ್ರೆ ಇವಾಗ ಜೆನ್ಸಿ ಕಿಡ್. ಸೊ ಸ್ವಲ್ಪ ಅಂದ್ರೆ ಅವಳಿಗೂ ಅಷ್ಟೇ ತುಂಬಾ ಟ್ಯಾಲೆಂಟ್ ಇದೆ. ಶಿ ಇಸ್ ಅ ಸ್ಕೆಚ್ ಆರ್ಟಿಸ್ಟ್, ಇವಾಗ ಆಕ್ಟಿಂಗು ಕಲಿತಾ ಇದ್ದಾಳೆ ಅವಳು. ಆಮೇಲೆ ಶಿ ಇಸ್ ಅ ಸಿಂಗರ್, ಪಿಯಾನೋ, ಡ್ಯಾನ್ಸರ್, ಏನೆಲ್ಲ ಟ್ಯಾಲೆಂಟ್ ಇಲ್ಲ, ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್, ಫ್ಯೂಚರ್. ಅವಳು ಅಷ್ಟೇ ಸೇಮ್ ಅಪ್ಪನ್ ತರಾನೇ, ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ ಯಾರ ಬಗ್ಗೆನು. ನೀನ್ ಇವಾಗ ಮುಂದೆ ಬಂದ್ರು ನೀನ್ ಮಾತಾಡ್ಸ್ಬೇಕು ಅಂತಾನು ಅನ್ಸಲ್ಲ, ಇಂಟ್ರೊಡ್ಯೂಸ್ ಮಾಡ್ತಿದ್ರೆ ಓಕೆ ಫ್ರೆಂಡ್ ಆಗಿರ್ತಾಳೆ ಅಷ್ಟೇ. ಅವಳಾಯ್ತು, ಅವಳ ಲೈಫ್ ಆಯ್ತು, ಅಷ್ಟ್ರ ಬಗ್ಗೆ ಥಿಂಕ್ ಮಾಡ್ಕೊಂಡಿರ್ತಾಳೆ ಅಷ್ಟೇ. ಫ್ಯಾಮಿಲಿ ಎಲ್ಲ ಏನಾನ ಜೊತೆಗೆ ಏನಾರ ಫಂಕ್ಷನ್ ಇದ್ರೆ ಒಟ್ಟಿಗೆ ಇರ್ತಾರೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.